ವೀಕ್ಷಕರೇ, ನಾವು ಇವತ್ತು ಗುರುಕುಲ ವಸತಿಯುತ ಶಾಲೆ, ಗುರುಕುಲ ರೆಸಿಡೆನ್ಸಿಯಲ್ ಶಾಲೆ ಹತ್ರ ಇದೀವಿ. ಈ ಶಾಲೆಯಲ್ಲಿ ಒಂದು ಚುನಾವಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನಪ್ಪಾ ಇದು ಚುನಾವಣೆ ಕಾರ್ಯಕ್ರಮ ಅಂದ್ರೆ, ಶಾಲಾ ಮಕ್ಕಳಿಗೆ ಒಂದು ಚುನಾವಣೆ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ. ಇದು ತುಂಬಾ ಒಂದು ಒಳ್ಳೆಯ ಕಾರ್ಯವಾಗಿದ್ದು, ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಂತ ನಾವೇನ್ ಹೇಳ್ತೀವಿ, ಮಕ್ಕಳಿಗೆ ಸಂಪೂರ್ಣವಾಗಿ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಹೇಗಿರುತ್ತೆ, ಚುನಾವಣೆ ಆಧಾರ್ ಕಾರ್ಡ್ ಕೊಟ್ಟು ನಮ್ಮ ಒಂದು ವೋಟ್ ಐಡೆಂಟಿ ಕಾರ್ಡ್ ಏನು ಕೊಟ್ಟು ನಾವು ಚುನಾವಣೆ ಏನು ನಡೆಸ್ಕೊಡ್ತೀವಿ ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಶಾಲೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ವೀಕ್ಷಿಸೋಣ. Myself Shweta Image. In Gurukula Residential School, I am working as a coordinator. So ನೀವು ನೋಡ್ತಾ ಇರಬಹುದು ಇಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ. Yes, today we are conducting a students council election in our school. So see here, everybody are waiting for voting here. ಸೊ ಯಾಕೆ ಅಂತ ಹೇಳಿದ್ರೆ, ವೋಟಿಂಗ್ ಯಾಕೆ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ನಾವು ಇವಾಗಿಂದಾನೇ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ 18 ವರ್ಷ ಆಗಿನ ಮೇಲೆ ನಾವು ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ರೈಟ್ಸ್ ಇರುತ್ತೆ ಆಸ್ ಎ ಸಿಟಿಸನ್ಸ್ ಆಗಿ. ಬಟ್ ಆದ್ರೆ ಮಕ್ಕಳಿಗೆ ನಾವು ವೋಟ್ ಯಾಕೆ ಹಾಕ್ಬೇಕು, ಯಾವ ರೀತಿ ಚುನಾವಣೆಯನ್ನ ಮಾಡ್ಬೇಕು, ಯಾವ ರೀತಿ ಒಂದು ಒಳ್ಳೆ ಗುಡ್ ಲೀಡರ್ಶಿಪ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬೇಕು ಅಂತ ನಮ್ಮ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಅವರ ಸ್ಕೂಲ್ ಸೆಕ್ರೆಟರಿ ಮಿಸ್ಟರ್ ಅಬ್ದುಲ್ ಸರ್ ಅವರು ಈ ಒಂದು ಆಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾಕೆಂದ್ರೆ ಮಕ್ಕಳಿಗೆ ವೋಟ್ ಹಾಕೋದ್ರಿಂದ ಏನೆಲ್ಲ ಅವರಿಗೆ ಬೆನಿಫಿಟ್ಸ್ ಇರುತ್ತೆ, ವೋಟ್ ಯಾಕೆ ಹಾಕ್ಬೇಕು, ಅದರ ಪ್ರೊಸೀಜರ್ಸ್ ಏನಿರುತ್ತೆ, ಯಾವ ರೀತಿ ಒಂದು ಒಳ್ಳೆ ನಾಯಕನ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಕೂಡ ನಾವು ನಮ್ಮ ಸ್ಕೂಲಲ್ಲಿ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಟಾರ್ಟಿಂಗ್ ಇಂದ ನಾಮಿನೇಷನ್ಸ್ ನ ಫೈಲ್ ಮಾಡೋದ್ರಿಂದ ಆಗಿರ್ಬೋದು, ನಾಮಿನೇಷನ್ ನ ಫಾರ್ಮ್ ಕೊಡೋದ್ರಿಂದ ಆಗಿರ್ಬೋದು, ನಾಮಿನೇಷನ್ ಸೆಲೆಕ್ಷನ್ ಮಾಡೋದ್ರಿಂದ ಆಗಿರ್ಬೋದು. ಸೊ ಒಂದು ಮಕ್ಕಳಿಗೆ ಅದು ಅವೇರ್ನೆಸ್, ವೋಟಿನ ಒಂದು ಅವೇರ್ನೆಸ್ ಅನ್ನ ಯಾಕೆ ನಾವು ವೋಟ್ ಮಾಡ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಕೊಟ್ಟು ಇವತ್ತು ವೋಟ್ ಅನ್ನ ಕಂಡಕ್ಟ್ ಮಾಡಿದೀವಿ. ಆಗ ಮಕ್ಕಳಿಗೆ ಗೊತ್ತಾಗುತ್ತೆ ಯಾರು ಒಂದು ಗುಡ್ ಲೀಡರ್ ಆಗ್ಬೇಕು, ಅವರಲ್ಲಿ ಇರುವಂತಹ ಎಲ್ಲ ಕ್ವಾಲಿಟೀಸ್ ಏನಿರುತ್ತೆ. ಸೊ ಇದು ಪ್ರತಿಯೊಬ್ಬ ಆದರ್ಶದ ವ್ಯಕ್ತಿಗೆ ಇದು ರೈಟ್ಸ್ ಇದ್ದೇ ಇರತ್ತೆ ವೋಟ್ ಹಾಕ್ಬೇಕು ಅಂತ. ಆದ್ರೆ 18 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮೇಲ್ಪಟ್ಟವರಿಗೆ ವೋಟ್ ಹಾಕ್ಬೇಕು ಅಂತ ಫ್ಯೂಚರ್ಸ್ ಅಲ್ಲಿ ಇದೆ, MLC ಎಲೆಕ್ಷನ್ಸ್ ಅಲ್ಲೆಲ್ಲ. ಬಟ್ ಇಲ್ಲಿ ನಾವು ಮಕ್ಕಳಿಗೆ ಇವಾಗಿಂದಾನೇ ಟ್ರೈನ್ ಅಪ್ ಕೊಡ್ತಾ ಇದೀವಿ ಯಾವ ರೀತಿ ವೋಟಿಂಗ್ಸ್ ನಡೆಯುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಒಂದು ನಮ್ಗೆ ಅವಕಾಶ ಕೊಟ್ಟಂತಹ ನಮ್ಮ ಶಾಲೆಯ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಸರ್ ಅವರಿಗೆ, ಹಾಗೆ ಎಲ್ಲಾ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ನಮ್ಮ ಮಕ್ಕಳಿಗೂ ಕೂಡ ಇವತ್ತು ಯಾರೆಲ್ಲ ಚುನಾವಣೆಯಲ್ಲಿ ನಿಂತಿದ್ದಾರೆ ನಮ್ಮ ಸ್ಕೂಲಲ್ಲಿ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರುವಂತ ನಮ್ಮ ಪೇರೆಂಟ್ಸ್ ಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. My name is Ejaz Ahmad Khazi. I am working as a headmaster in Gurukula Residential School. Today, as usual, like every year, we are conducting student council election of this academic year. So the main motto of this council election is to give leadership quality, explore themselves, and give students platform to explore themselves in their specialized category. Like we have given some post in this candidates, school candidates for captain, vice captain, sports captain, and cultural captain, bandset captain, and health and education minister. By giving this opportunity, students can know how the election process is going to take in our country, because today's students are next citizens of our country. They come to know that the value of voting power, how the transparent process will take place. Then afterwards, they can know how a leader of the organization can be selected through this process. Thank you, Nando. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಸವರಾಜ್, ಕನ್ನಡ ಶಿಕ್ಷಕರು, ಗುರುಕುಲ ವಸತಿಯುತ ಶಾಲೆ, ನಿಜಲಿಂಗಪ್ಪ ಬಡಾವಣೆ, ದಾವಣಗೆರೆ. ಈ ಒಂದು ಶಾಲೆಯಿಂದ ಇಂದಿನ ಮಕ್ಕಳಿಗೆ ನಾವು ಒಂದು ಚುನಾವಣೆಯ ಕಲ್ಪನೆಯನ್ನ ಮೂಡಿಸ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನ 2024-25ನೇ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ, ಮಕ್ಕಳಿಗೆ ಮುಂದೆ ದೇಶದ ಅಭಿವೃದ್ಧಿಯನ್ನ ಮುನ್ನಡೆಸುವಂತಹ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಮತದಾನದ ಕಲ್ಪನೆಯನ್ನ ಈ ಒಂದು ಚುನಾವಣೆ ಮೂಲಕ ತಿಳ್ಕೊಳ್ತಾರೆ ಮಕ್ಕಳು. ಅದೇ ರೀತಿಯಾಗಿ ಅವರೇ ಮುಂದೆ ಒಂದು ನಾಯಕನಾದರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು, ಚುನಾವಣೆ ಅನ್ನುವಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಈ ಒಂದು ಚುನಾವಣೆ ಮೂಲಕ ಕಲ್ಪನೆ ಅವರಿಗೆ ಗೊತ್ತಾಗುತ್ತೆ. Good morning to everyone. I am Swarupa studying in 10th grade in Gurukula Residential School. I am Tanushree C. I am studying in 10th B in Gurukula Residential School. On this colorful morning, our school is conducting student council elections. In that, candidates have been selected for the role of
school captain, school vice captain, education minister, sports minister, art and culture minister, band set minister. And these all candidates, our Gurukula little stars, are waiting for vote a good and selected and best election. So we are saying that all the best for the all candidates who are planning for the election. Even I will say all the best. Myself Sara. Myself Alia. We are from 9C in Gurukula Residential School. Today we are gathered here to conduct a small election, student council election for voting purpose. Thank you everyone. Good morning to everyone. Myself as Hajira Nikat. I am studying 9th standard C section in Gurukula Residential School. Good morning everyone. I am Shagupta Tarannum of class 9C in Gurukula Residential School. So today in our school has conducting student council election. So we are gathered here to vote. Thank you everyone. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು 9ನೇ ತರಗತಿಯಲ್ಲಿ ಗುರುಕುಲ ವಸತಿಯುತ ಶಾಲೆಯಲ್ಲಿ ಓದುತ್ತಿದ್ದೇವೆ. ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ಕಾರ್ಯಕ್ರಮವನ್ನು Thank you everyone. My name is Mohammad Malik and I am studying 8th standard C section in Gurukula Residential School. Today we are gathered here to conduct students council election. Today we are gathered here. Good morning everyone. My name is Sabrin Bana. I am studying 8th standard A section in Gurukula Residential School. In our school conducting election, so we are gathered here to the election. Good everyone. Myself Salika Iman. I am studying at 8th standard at Gurukula Residential School. You can see here environment that we are going to select the election. So here the students are very happy and even the teachers are very excited to celebrate the election day. So in that I have participated in the education minister and even I have got selected. So peacefully, the environment is very good and the children are very happy to do the election. So voting is nothing but to see the education power of the students and what stage she is, the way she can improve her development of ideas. So nothing but we see education here. A wonderful morning everyone. I'm Umayana. So from Gurukula Residential School. Our Gurukula Residential School Secretary Mr. Abdullah Sir conducted students election. We get the very good opportunity to lead and also choose the good leader. So our Gurukula Residential School Secretary conducted the election. See how we are electing. And also they given this opportunity, we have a rights to elect to vote everyone. So and also we will choose a very great leader. Thank you everyone. Everyone. This is Gurukula Residential School. Here we are conducted the student council election. It is one type of a demonstration for the upcoming students, upcoming next future of our peoples. So it is one type of a awareness about the students. What is elections? Here systematically we are arranged like EVM systems, contesting candidates, school captains like that. Actually, it is the basic concept. To teach them the students the next upcoming citizen of our India. So how the elections are conducting in our country, what is the main intention, what is the role of the election, how the common people will become the voters, what is the importance of the vote. That is the we are giving the guidance about the students. So thank you. Hello and voting morning to everybody. Today in our great Gurukula Residential School, we all people are gathered here for the student counseling election. We are extremely thankful for Mr. Abdullah Sir as President and Secretary of Gurukula Residential School for arranging this beautiful moment of voting. Students are also learning in a very age to how to vote in our national levels. As well, students are going to learn the leadership as well and they are committing all these votes. You can see here a beautiful crowd is going on. I am extremely thankful for being a part of Gurukula Residential School as well in a behalf of Gurukula Residential School staff and teachers. I'm very thankful. Thank you so much. A pleasant morning, afternoon to everyone. I am myself Varsha Amrita studying in grade 7 in Gurukula Residential School. As you can see, Mr. Abdullah Sir has conducted a student council election in our school and many students have nominated and all the students are in a queue waiting to vote for the nominees. As you can see, the categories are candidates for school captain, sports vice captain, school education captain, cultural captain and band set captain. So first of all the election teaches us how this is election conducted as normal election, general election for MLA, MLC election. Like that only the teachers and everyone has conducted the election today. So everyone is in a queue to wait and to vote for the correct candidate. So
Thank you, and let's watch the results. Good morning, everyone. I am Sultan Khan from 7B, studying in Gurukula Residential School. I'm studying in Gurukula Residential School. Today, in our school has conducted student council election. So I'm really happy and excited to. This is my first road to select our school captains and leaders. So I thankful our teachers, staff, our school president and secretary, Mr. Abdullah sir. I thankful so to give me opportunity to vote and select our school leaders. Thank you, everyone.